ಕುರ್ಚಿ ಸಂಘರ್ಷ ಹೊತ್ಕೊಂಡು ಉರಿತಾ ಇರುವಂತದ್ದು ಕಾಂಗ್ರೆಸ್ನಲ್ಲಿ ಒಂದೊಂದು ಬಣದ ನಾಯಕರುಗಳ ಪರವಾಗಿ ಅವರ ಶಾಸಕರುಗಳಿಗೆ ಯಾವ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಅದು ಸಂಘರ್ಷಕ್ಕೆ ತುಪ್ಪ ಸುರಿತಾ ಇದೆ, ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ. ಇದೇ ಸಂದರ್ಭದಲ್ಲಿ ಟೈಮಿಂಗ್ಸ್ ನಲ್ಲಿ ವಿದೇಶ ಪ್ರವಾಸವನ್ನ ಕೈಗೊಂಡಿರುವಂತದ್ದು ಒಂದು ಬಣದ ಶಾಸಕರು ಅನ್ನುವಂಥ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಸಾಕಷ್ಟು ಜನ ಹೊರಟಿದ್ರು, ಆದರೆ ಕೊನೆಯ ಹಂತದಲ್ಲಿ ಕೆಲವು ಶಾಸಕರುಗಳು ನಾವು ಹೋಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೆಲವರು ಈಗ ಆಲ್ರೆಡಿ ಸುಮ್ಮನಾಗಿದ್ದಾರೆ, ಮನೆಯಲ್ಲೇ ಇದ್ದಾರೆ. ಈಗ ಆಲ್ರೆಡಿ ಆಸ್ಟ್ರೇಲಿಯಾಗೆ 11 ಕೈ ಶಾಸಕರು ಹೋದ್ರು. ಅದರಲ್ಲಿ 6 ಜನ MLAಗಳು, ಇನ್ನೊಂದು 5 ಜನ MLCಗಳಿದ್ದಾರೆ. ಇನ್ನು ಮತ್ತಷ್ಟು ಶಾಸಕರು ವಿದೇಶ ಪ್ರಯಾಣವನ್ನು ಮಾಡಲಿದ್ದಾರೆ ಅಂತ ಮಾಹಿತಿ ಇದೆ. ಸಿಎಂ ಕುರ್ಚಿ ಆಸೆಯಲ್ಲಿರುವಂಥ DK ಶಿವಕುಮಾರ್ ಟೀಮ್ ಕೂಡ ಅಲರ್ಟ್ ಆಗಿದೆ. ಆಪ್ತರ ಮೂಲಕ ವಿದೇಶಕ್ಕೆ ಹೊರಟವರ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಹೈಕಮಾಂಡ್ಗೆ ಸಿಎಂ ಆಪ್ತ ಶಾಸಕರ ಟೂರ್ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿರುವಂಥದ್ದು. ಬಜೆಟ್ ಬಳಿಕ ಸಿಎಂ ಅಸಲಿ ರಾಜಕೀಯ ಆಟ ಶುರುವಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕೆಂದ್ರೆ ಈಗೆಲ್ಲವೂ ಕೂಡ ಹೊರಗೆ ಬಂದಿರುವಂಥದ್ದು ಟ್ರೈಲರು. ನೆಕ್ಸ್ಟ್ ಸಿನಿಮಾ ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳ್ತಾರಲ್ಲ, ಅದು ಬಜೆಟ್ ಆದ ಬಳಿಕ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟ್ ಮಂಡಿಸಿದ ಬಳಿಕ ಶುರುವಾಗುತ್ತಾ ಅಂತ ಅಸಲಿ ಆಟ. ಪವರ್ ಶೇರಿಂಗಿಗೆ ಕೌಂಟರ್ ಕೊಡ್ಲಿಕ್ಕೆ 2 ಪ್ರಬಲ ಅಸ್ತ್ರ. ಸಿದ್ದರಾಮಯ್ಯನವರ ಆ 2 ಅಸ್ತ್ರ ಕುರ್ಚಿ ಆಟಕ್ಕೆ ಬ್ರೇಕ್ ಹಾಕುತ್ತಾ ಅಂತ. ಏನು 2 ಪ್ರಬಲ ಅಸ್ತ್ರ ಅಂದ್ರೆ, ಒಂದ್ ಕಡೆ ದೆಹಲಿಗೆ ಹೋಗಲಿದ್ದಾರೆ ಸಿದ್ದರಾಮಯ್ಯನವರು. ಪ್ರಮುಖವಾಗಿ 4 ದಿನ ಅಲ್ಲೇ ಠಿಕಾಣಿಯನ್ನ ಹೂಡಲಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಲಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಅಸ್ತ್ರ ಏನಪ್ಪಾ ಅಂದ್ರೆ, ಸಂಪುಟ ಪುನರ್ರಚನೆಗೆ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅದು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ. ನಾ ಫಾರಿನ್ ಟ್ರಿಪ್ ಹೋಗ್ತಾ ಇದ್ರಲ್ಲ, ಆ ಶಾಸಕರು ಕೆಲವರು ಮಾತನಾಡಿದ್ದಾರೆ. ಯಾರು ಏನ್ ಹೇಳಿದ್ದಾರೆ ಕೇಳೋಣ. ನಾವು ಅಗ್ರಿಕಲ್ಚರ್ ಮತ್ತೆ ಅನಿಮಲ್ ಬಜೆಟ್ ತಂತ್ರಜ್ಞಾನ ಬಜೆಟ್ ಮಾಡ್ತೀನಿ. ಹೈಕಮಾಂಡ್ ಮತ್ತೆ ಜಾತಿಗೆ ಬೇಕು. ನಾವು ಸಿಎಂಗೆ ಹೇಳಿಲ್ಲ, ಇನ್ನು DK ಶಿವಕುಮಾರ್ಗೆ ಹೇಳ್ತೀವಿ. ಸರ್, ಇಲಾಖೆಯಿಂದ ಹೋಗ್ತಿರೋದ ವೈಯಕ್ತಿಕ ಪ್ರವಾಸ? ನಮ್ ಖಾಸಗಿ ಪ್ರವಾಸ ಇದೆ. ಇಲ್ಲಪ್ಪ, ನಾವು ಬೆಳಗಾಂ ಅಧಿವೇಶನದಲ್ಲೇನೆ ಒಂದು ಪ್ರವಾಸ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಯಾರ್ಯಾರಿಗೆ ಇಷ್ಟ ಅವ್ರವ್ರು ಬಂದಿದ್ದಾರೆ. ಇದೇನು ಹೊಸ್ತೇನಲ್ಲ, ನಾವು ಯಾವಾಗ್ಲೂ ಹೋಗ್ತಾ ಇರ್ತೀವಿ. ಇದು ಈ ಸಲ ಈ ತರ ಹೊಸ್ತಾಗಿ ಸುದ್ದಿ ಆಗಿದೆ ಅಷ್ಟೇ. ನಾವು ಕುಟುಂಬ ಸಮೇತ ಯಾವಾಗ್ಲೂ ವರ್ಷಕ್ಕೊಂದ್ಸಲಿ ಹೋಗ್ತಾನೆ ಇರ್ತೀವಿ. ನನಗೇನಿದೇನು ಹೊಸ್ತೇನಲ್ಲ. ನಾವೆಲ್ಲ MLAಗಳೆಲ್ಲ ಮಾತಾಡ್ಕೊಂಡಿರ್ತೀವಿ. ಕಾಂಗ್ರೆಸ್ಗಳು ಬಣ ಏನಿಲ್ಲ, ಬಣ ರಾಜಕೀಯ ಏನಿಲ್ಲ, ಇಂಡಿವಿಜುವಲ್ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಮಾಹಿತಿ ಐತೆ. ಊರು ಹೋಗ್ತಾ ಇದಾರ ಒಂದ್ 25 ಮಂದಿ ಅಂತ. ಏನೋ ಅದ್ರ ಬಗ್ಗೆ ಏನೋ ಅವ್ರೇನು ಅಬ್ಜೆಕ್ಷನ್ ಮಾಡಿಲ್ಲ. ಇನ್ನೊಂದು ಎಲ್ಲರಿಗೂ ಮಾಹಿತಿ ಎರಡು ಕಂಟ್ರಿಗೆ ಹೊಂಟಿವಿ ದೇಶಗಳು. AICC ಅಧ್ಯಕ್ಷರು ಅವ್ರವ್ರ ಖರ್ಚಿನಾಗ ಅವ್ರು ಹೊಂಟಾರ ಅಂದ್ಮೇಲೆ ನಮ್ದು ಏನಿದಿಲ್ಲ ಅಂತ ಅವ್ರೇ. ನಾವು ಸ್ವಂತ ಖರ್ಚಿಲಿದ್ದು ಹೋದ್ರಿ ದೇಶಗಳು ನೋಡ್ಕೊಂಡು ಸುತ್ತಾಡ್ಕೊಂಡು ಸಮಾನ ಮನಸ್ಕರೆಲ್ಲ ಸೇರಿ ಒಂದು ಪ್ಲಾನ್ ಮಾಡ್ಕೊಡ್ವಿ. ನಾವು 3-4 ತಿಂಗಳ ಹಿಂದೆನೆ ಮಾಡಿತ್ತಿದ್ದು. ಇದು ಯಾವ್ದು ರಾಜಕೀಯ ಇದಕ್ಕೂ ಕಳಕು ಇಲ್ಲ, ಸಂಬಂಧ ಇಲ್ಲ. ಪ್ರತಿ ವರ್ಷ 2 ಸಲ 3 ಸಲ ನಾವು ಹೋಗೋ. ಲಾಸ್ಟ್ ಮಸ್ಕಟ್ ಹೋಗಿದ್ವಿ, ಅದಕ್ಕಿಂತ ಮೊದಲು ಯುರೋಪ್ ಕಂಟ್ರಿಗಳಿಗೆ ಹೋಗಿದ್ವಿ, ಅದಕ್ಕಿಂತ ಮೊದಲು ಅಮೆರಿಕಕ್ಕೆ ಹೋಗಿದ್ವಿ. ಇನ್ನು HC ಮಹದೇವಪ್ಪ ಅವರು ಬೀದಿ ನಾಯಿಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಬಾಲನೆ ನಾಯಿಯನ್ನು ಅಲ್ಲಾಡ್ಸೋದು ಹೇಗೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು. ಅದು ಯಾರಿಗೆ ಟಾಂಗ್ ಕೊಟ್ರು ಅನ್ನುವಂಥದ್ದು ರಾಜಕೀಯದಲ್ಲಿ ಸಹಜವಾಗಿ ಗೊತ್ತಿರುವಂಥ ವಿಚಾರಣೆ. ಅದಕ್ಕೆ DK ಸುರೇಶ್ ಅವರು ನಿನ್ನೆ ಮಾತನಾಡ್ತಾ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಕಟ್ಟ ಕಾಂಗ್ರೆಸ್ಸಿಗರೆಲ್ಲ ನಿಯತ್ತಿನ ನಾಯಿಗಳು ಅಂತ ಹೇಳುವ ಮುಖಾಂತರ ಹೊರಬಂದವರಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟಾಕಿದ್ದಾರೆ. ಅದು ಕೂಡ ಮತ್ತೊಂದು ಸಂಘರ್ಷಕ್ಕೆ ಕಾರಣ ಆಗಿದೆ. ಈ ವಿಚಾರದಲ್ಲಿ ಯಾರು ಏನು ಮಾತನಾಡಿದ್ರು ನೋಡೋಣ. ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ನನ್ಗೆ ಗೊತ್ತಿಲ್ಲ, ನನಗೆ ಹೈಕೋರ್ಟ್ ಹೇಳಿದ್ದೆ. ನೀವು ಹೆಂಗೆ ಹೇಳ್ತಾರೆ ಐ ಡೋಂಟ್ ನೋ. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಳ್ಳಾಡಿಸ್ತಾರೆ. ನಾಯಿಗಳನ್ನ ಯಾರಿಗೆ ಹೋಲಿಸಿದ್ದಾರೆ ನನಗೆ ಗೊತ್ತಿಲ್ಲ. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ಯಾವತ್ತೂ ಕೂಡ ಋಣನ ಇಟ್ಕೊಂಡು ತೀರಿಸುವಂಥ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ನಾಯಿಗಳು. ಅದು ಬೀದಿ ಇರ್ಬೋದು, ಸಾಕಿರೋದಿರ್ಬೋದು. ಯಜಮಾನನಿಗೆ ಯಾವತ್ತೂ ಕೂಡ ಋಣ ತೀರಿಸ್ತದೆ, ಬೇರೆ ರೀತಿ ಮಾಡೋದಿಲ್ಲ. ಆ ನಾಯಿಗಳ ಸ್ವಭಾವ ಅದು. ನಾನು ಮಹದೇವಪ್ಪನಿಗೆ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ಯಾರಿಗೂ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂಥ ಒಂದು ತೀರ್ಮಾನ.
ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ. ಇದು ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನು ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಪದಗಳೆಲ್ಲ ಬಳಕೆ ಮಾಡಬಾರ್ದು. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರು ಒಬ್ಬರು ಶಾಸಕರಲ್ವಾ? ಡಿ ಕೆ ಸಾಹೇಬ್ರ ಫಾಲೋವರ್ ಇರಲಿ, ಕಾಂಗ್ರೆಸ್ ಫಾಲೋವರ್ ಇರಲಿ, ಸಿದ್ದರಾಮಯ್ಯ ಅವ್ರು ಶಾಸಕರ ಬಗ್ಗೆ ಮಾತಾಡಿದ್ದಾರೆ. ಹಂಗಾರೆ ಅವ್ರು ಯಾರು? ಅವರು ಅದೇ ಆಗ್ತದಲ್ವಾ? ಮತ್ತು ಅವ್ರನ್ನೂ ಸೇರಿಸಿ ಅನ್ಕಂದ್ರೆ ಗಾಜಿನ ಮೇಲೆ ಕೂತ್ಕೊಂಡು ಕಲ್ಲು ಹೊಡೆದಂಗೆ ಆಗ್ತದೆ. ಪದಗಳನ್ನ ಹಿರಿಯರಿದ್ದಾರಪ್ಪ, ನಾವೆಲ್ಲ ಅವ್ರಿಗೆ ಹೇಳ್ಕೊಡ್ಬಾರ್ದು. ಅವರು ನಮ್ಮ ನಾಯಕರು, ಭಾಳ ಹಿರಿಯರು. ಅವರು ಯಾವ ಅರ್ಥದಲ್ಲಿ ಅವರು ಅದನ್ನು ಹೇಳಿದಾರೋ ಗೊತ್ತಿಲ್ಲ. ಯಾರನ್ನು ನಾಯಿ ಅಂತ ಕರೆದಿದ್ದಾರೋ ಗೊತ್ತಿಲ್ಲ, ಯಾರನ್ನು ಬಾಲ ಅಂತ ಹೇಳಿದಾರೋ ನನಗಂತೂ ಗೊತ್ತಿಲ್ಲ. ಬಾಲ ನಾಯಿಗೆ ಅಳ್ಳಾಡ್ಸೋದು, ನಾಯಿ ಬಾಲ ಅಳ್ಳಾಡ್ಸೋದು ಅಂತೇನೋ ಹೇಳಿದ್ದಾರೆ. ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಅವರಷ್ಟು ಅನುಭವ ನಮಗೆಲ್ಲ ಇಲ್ಲ. ಅವ್ರು ನಮ್ಮ ಹಿರಿಯರು, ನಮ್ಮ ನಾಯಕರು, ಅವ್ರಿಗೆ ಕೇಳಬೇಕು ತಾವು. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಕಾಂಗ್ರೆಸ್ ಮತ್ತು ಬಿಜೆಪಿ ವಕ್ತಾರರು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನಿಂದ ಧರ್ಮಸೇನ ಅವರು ಜಾಯ್ನ್ ಆಗಿದ್ದಾರೆ, ಬಿಜೆಪಿಯಿಂದ ಮೋಹನ್ ವಿಶ್ವ ಅವರು ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಧರ್ಮಸೇನ ಅವರಿಂದ ಆರಂಭ ಮಾಡ್ತಾ ಇದ್ದೀನಿ. ಧರ್ಮಸೇನ ಅವರೇ, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಸ್ಗಳಿದಾವಲ್ಲ, ಇದು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಎಲ್ಲ ವಿಚಾರಗಳು ಹಾಗೆ ಇದಾವೆ. ಸೊ ಈಗ ಇದನ್ನ ಮಾಧ್ಯಮದಲ್ಲಿ ಬರ್ತಾ ಇರೋದನ್ನ ನಮ್ಮ ನಾಯಕರುಗಳೇ ಸ್ಪಷ್ಟಪಡಿಸ್ಬೇಕಾಗ್ತದೆ. ತುಂಬಾ ಅತಿ ಆಯ್ತು ಅಂತ ಕೂಡ ನನಗೂ ಕೂಡ ಅನಿಸ್ತದೆ. ಸೊ ಹಾಗಾಗಿ ಯಾವ್ದಾದ್ರು ಕೂಡ ಕೂಡ್ಲೇ ಒಂದು ಅಂತಿಮವಾಗಿ ಒಂದು ತೀರ್ಮಾನಗಳು ಆಗ್ಬೇಕಾಗ್ತದೆ. ಸೊ ಯಾವಾಗ ಆಗುತ್ತೋ ನಮಗೂ ಗೊತ್ತಾಗ್ತಾ ಇಲ್ಲ ಸರ್. ಮೋಹನ್ ವಿಶ್ವ ಅವರೇ, ಯಾಕೆಂತ ಹೇಳಿದ್ರೆ ಈಗ ನಾವು ಮಾತಾಡಿ ಸರ್, ಮಾತಾಡಿ. ಧರ್ಮಸೇನ ಅವರೇ ಮಾತಾಡಿ. ಸೊ ಎಲ್ರು ಕೂಡ ಅಷ್ಟು ಸೀನಿಯರ್ ಲೀಡರ್ಸ್ ಎಲ್ಲ ಕೂಡ ಮನವಿ ಮಾಡಿದ್ದಾರೆ ಹೈಕಮಾಂಡ್ಗೂ ಕೂಡ. ಮತ್ತೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ, ಇದು ಯಾವ್ದಾದ್ರು ಒಂದು ನಿಲುವು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಏನಾದ್ರೂ ಒಂದು ಬೇಗ ಇತ್ಯರ್ಥ ಆದ್ರೆ ನಾಡಿನ ದೃಷ್ಟಿಯಿಂದ, ಸರ್ಕಾರದ ದೃಷ್ಟಿಯಿಂದ, ಪಕ್ಷದ ಕೂಡ ಒಳ್ಳೇದು ಅಂತ ನಾನು ಅನ್ಕೊಳ್ತೀನಿ. ಈಗ ಸಾಂದರ್ಭಿಕವಾಗಿ ಕೆಲವು ಮಾತುಗಳು ಬರ್ತವೆ. ಈಗ ನಿನ್ನೆ ಮಾದೇವಪ್ಪನವರು ಹೇಳಿರೋದು ಅದು ಖಂಡಿತವಾಗಿ ನೇರವಾಗಿ ಕಾಂಗ್ರೆಸ್ಸಿಗರಿಗಂತೂ ನೋವಾಗ್ತದೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರೊಬ್ರು ಕಾಂಗ್ರೆಸ್ಸಿನ ನಾಯಕರಾಗಿ ಅವ್ರ ಪರವಾಗಿ ಎಲ್ರು ಕೂಡ ಮಾತಾಡ್ತಾ ಇರೋದು, ಅವ್ರ ಬಗ್ಗೆನೆ ಇವ್ರು ಮಾತಾಡೋದು ಅಂತ ಕಾಂಗ್ರೆಸ್ಸಿಗರು ಅನ್ಕೊಂಡ್ಬಿಡ್ತಾರೆ. ಇದನ್ನ ನೀವೇನ್ ಅದ್ರಲ್ಲೇನು ಕದ್ದು ಮುಚ್ಚಿ ಹೇಳ್ತಕ್ಕಂಥ ವಿಚಾರನೇ ಅಲ್ಲ. ಸೊ ಹಾಗಾಗಿ ಅವರು ಕೂಡ ಹೇಳ್ಬಿಟ್ಟು ನಾನು ಹೇಳಿಲ್ಲ, ಅದು ಹಂಗಲ್ಲ, ಇದು ಹಿಂಗಲ್ಲ, ಈ ಸಂದರ್ಭನೇ ಅಲ್ಲ, ನೀವ್ ಹೇಳ್ತಕ್ಕಂಥ ಸಂದರ್ಭನೇ ಅಲ್ಲ. ಅದು ಸುಪ್ರೀಂ ಕೋರ್ಟ್ ವಿಚಾರ ನಮ್ಗೆ ಹಾಕ್ಬೇಕೀಗ. ಹೌದು, ಸುಪ್ರೀಂ ಕೋರ್ಟ್ ಹೇಳಿದ್ರೆ ಕಾರ್ಪೊರೇಷನ್ ಅವರು ಇದಾರೆ ಹಿಡ್ಕೊಂಡು ಹೋಗ್ತಾರೆ. ಅದಕ್ಕೂ ನಿಮ್ಗೆ ಏನ್ ಸಂಬಂಧ? ಇವರ್ ಲುಕಿಂಗ್ ಆಫ್ಟರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಇವರ್ ಸೀನಿಯರ್ ಮೋಸ್ಟ್ ಲೀಡರ್. ನಾನು ಇನ್ನೂ ಒಂದು ಹೇಳ್ತೀನಿ ಸರ್. ಈಗ ನಾಯಿ ಬಗ್ಗೆ ಹೇಳ್ತಾ ಇಲ್ಲ, ದ್ವಾಪರ ಯುಗದಲ್ಲ ತ್ರೇತಾಯುಗದಲ್ಲ ಧರ್ಮರಾಯನ್ ಜೊತೆಲಿ ನಾಯಿನೇ ಸ್ವರ್ಗಕ್ಕೆ ಹೋಗೋದು, ಮಿಕ್ಕದವ್ರು ಒಬ್ರು ಹೋಗಲ್ಲ ಈ ಭೂಮಿ ಮೇಲೆ. ಇದೇನ್ ತಮಾಷೆ ಅನ್ಕೊಂಡಿದಾರ ಅಥವಾ ಏನ್ ಅನ್ಕೊಂಡಿದ್ದಾರೆ, ಅಥವಾ ಯಾರ್ಗೆ ಹೇಳ್ತಾ ಇದಾರೆ, ಅಥವಾ ನಾನ್ ರೆಪ್ರೆಸೆಂಟ್ ಮಾಡೋ ಪಕ್ಷ ಅನ್ನೋದು ಇರ್ಬೇಕಾಗ್ತದೆ ಅವ್ರಿಗೆ. ಫಸ್ಟ್ನೇದಾಗಿ ಶಾಸಕರುಗಳು 224 ಜನ ಇದಾರೆ, ಅದು ಬೇರೆ ವಿಚಾರ. 225 ಜನ ಇದಾರೆ. ನೀವು 225 ಜನರ ಬಗ್ಗೆನೇ ಹೇಳ್ತಿರೋ ಅಥವಾ ಕಾಂಗ್ರೆಸ್ನವ್ರ ಬಗ್ಗೆನೇ ಹೇಳ್ತಿರೋ ಅಥವಾ ಯಾರ ಬಗ್ಗೆ ಹೇಳ್ತಿರೋ ಅನ್ನೋದನ್ನ ಅದು ಅವರೇ ಹೇಳ್ಬೇಕಪ್ಪ. ಅಥವಾ ಹೈಕಮಾಂಡ್ ಆದ್ರೂ ನಮ್ಗಳಿಗೆ ಒಂದು ಹೇಳ್ಬೇಕು, ಇಲ್ಲಪ್ಪ ಇದ್ ಬಿಡಿ, ಅದೆಲ್ಲ ತಲೆ ಕೆಡ್ಸ್ಕೊಬಿಡಿ, ನಾಯಿಗಳು ತಾನೇ ನಿಯತ್ತಾಗಿರ್ತದೆ ಅಂತ ಹೇಳಿ. ಏನಿದು ಬಹಳ ನಮಗಂತೂ ತುಂಬಾ ಬೇಸರ ಆಗುತ್ತೆ ಸರ್. ನಮ್ಗೆ ಇದೆಲ್ಲ ಮಾತಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಹೇಳ್ಬೇಕಂದ್ರೆ. ಕಟ್ಟಾ ಕಾಂಗ್ರೆಸ್ಸಿಗರಿಗೆಲ್ಲ ಇದು ಬೇಸರ ಆಗ್ತಾ ಇದೆ ಅಂತ ಅನ್ಕೊಳ್ಬೇಕು ನಿಮ್ ಸ್ಟೇಟ್ಮೆಂಟ್ ನೋಡಿದ್ರೆ. ಈಗ ಹೌದು ಸರ್, ಅಲ್ಲ ನೀವ್ ಯಾಕೆ ಹೇಳ್ತಾ ಇದೀರಿ ಅನ್ನೋದು ಫಸ್ಟ್ ಹೇಳ್ತಾಗ್ತದೆ. ಈಗ ನೀವು MLA-ಗಳಿಗೆ ಹೇಳ್ತೀರಾ, MLA-ಗಳು ಆಗೋರು ಯಾರು? ಕಾಂಗ್ರೆಸ್ನವರೇ MLA-ಗಳು ಆಗೋದು. ಹೌದು. ನೀವ್ ಯಾವ ಕಾಂಗ್ರೆಸ್ನವ್ರಿಗೆ ಹೇಳ್ತೀರಾ? 224 ಜನಕ್ಕೆ ಹೇಳ್ತೀರಾ, ಅಥವಾ ನಿಮ್ಗೆ ಆಗದೆ ಇದ್ದವ್ರಿಗೆ ಹೇಳ್ತೀರಾ, ಅಥವಾ ನಿಮ್ ಪರವಾಗಿರೋರ್ಗೆ ಹೇಳ್ತಾ ಇದ್ದೀರಾ? ನಾಯಿ ಬಾಲ ನಿಯತ್ತು ಏನಿದೆಲ್ಲ ನಮ್ಗೆ ಒಂಥರ ಬಹಳ ವಾಕರಿಕೆ ಬರ್ತದೆ ಸರ್ ರಾಜಕಾರಣದಲ್ಲಿ. ಇವೆಲ್ಲ ಯಾರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಒಂದ್ ನೋಟಿಸ್ ಕೊಡ್ಬೋದು, ಅಥವಾ ಒಂದು ಶಿಸ್ತು ಕ್ರಮ ಮಾಡ್ಬೋದು, ಏನಾದ್ರು ಒಂದ್ ಮಾಡ್ಬೋದು. ಒಂದ್ ಕಾನ್ಫಿಡೆನ್ಸ್ ಇದೆ ಪಕ್ಷದಿಂದ ಅಂತೂ ಕಿತ್ತಾಕಲ್ಲ ಅಂತ. ಮೋಹನ್ ವಿಶ್ವ ಅವ್ರನ್ನ ಮಾತನಾಡ್ತೀನಿ. ಮೋಹನ್ ವಿಶ್ವ ಅವರೇ, ಬೀದಿ ನಾಯಿಗಳ ವಿಚಾರ ಚರ್ಚೆ ಆಯ್ತು, ಅದಾದ್ಮೇಲೆ ಬಾಲ ನಾಯಿ ಅಲ್ಲಾಡ್ಸಕ್ ಹೋಗ್ತಾ ಇದೆ, ಅದೇ ಹಂಗಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ. DK ಸುರೇಶ್ ಅವರು ಕೊಟ್ಟಂತ ತಿರುಗೇಟನ್ನ ಕೂಡ ಗಮನಿಸ್ತಾ ಇದ್ದೀರಾ. ಇಲ್ಲಿ ಈ ಬೆಳವಣಿಗೆಗಳು, ಈ ಸ್ಟೇಟ್ಮೆಂಟ್ ಅನ್ನ ನೋಡ್ತಾ ಇದ್ರೆ ನಮ್ಮ ರಾಜ್ಯದ ಜನರ ಪಾಡ್ ನಾಯಿ ಪಾಡ್ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು, ಚರ್ಚೆಗಳು ಹುಟ್ಟಾಕ್ಬಿಟ್ಟಿದಾವೆ ಇವು.
ಖಂಡಿತ ಪೃಥ್ವಿ, ನೀವ್ ಹೇಳಿದ್ದು ಇವರ ಒಂದು ಬೀದಿ ಜಗಳ ಇವಾಗ ಯಾವ ಮಟ್ಟಕ್ಕೆ ತಲುಪಿದೆ ಅಂದ್ರೆ, ಅವ್ರ ಭಾಷೆಗಳನ್ನ ನೋಡ್ತಾ ಇದ್ರೆ ಅಧಿಕಾರಕ್ಕೋಸ್ಕರ ಈ ತರ ಭಾಷೆಗಳನ್ನ ಪ್ರಯೋಗ ಮಾಡ್ತಾರೆ ಅಂತಂದ್ರೆ, ಇನ್ ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ ಬೀದಿಯಲ್ಲಿ ನಿಂತ್ಕೊಂಡು ಹೊಡೆದಾಡ್ರೂ ಅಚ್ಚರಿ ಪಡ್ಬೇಕಾಗಿಲ್ಲ, ಆ ಮಟ್ಟಕ್ಕೆ ತಲುಪುತ್ತೆ ಅನ್ಸುತ್ತೆ. ನೀವು ನೋಡಿ, ನಂಗೆ ರಾಜ್ಯದ ಜನರ ಕತೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಬಡ್ಜೆಟ್ ಸೆಷನ್ ಈಗ ಸ್ಟಾರ್ಟ್ ಆಗುತ್ತೆ. ಇನ್ನ ಎಷ್ಟು 10-12 ದಿವಸನೂ ಇಲ್ಲ ಬಡ್ಜೆಟ್ ಮಾರ್ಚ್ 6ಕ್ಕೆ ಬಡ್ಜೆಟ್, ಇನ್ನೊಂದು 15-16 ದಿವಸ ಇದೆ. ಸೊ ಈಗಿನ ಟೈಮ್ ಅಲ್ಲಿ ಶಾಸಕರು ಮಂತ್ರಿಗಳು ಏನ್ ಮಾಡ್ಬೇಕು ರೀ? ಅವ್ರವ್ರ ಕ್ಷೇತ್ರಕ್ಕೆ ಏನೇನ್ ಬೇಕು, ಅವ್ರ ಡಿಪಾರ್ಟ್ಮೆಂಟ್ ಏನ್ ಬೇಕು, ಅವ್ರ ಜನಕ್ಕೆ ಏನ್ ಬೇಕು, ಎಲ್ ಫಂಡ್ಸ್ ಬಂದಿದೆ, ಎಲ್ಲಿ ಹೋಗ್ತಾ ಇದೆ, ಏನ್ ಹಾಕಿಸ್ಕೋಬೇಕು, ಇದ್ರ ಬಗ್ಗೆ ಚರ್ಚೆಗಳು ಮಾಡ್ಬೇಕು. ಮುಖ್ಯಮಂತ್ರಿ ಹತ್ರ ಕೂತ್ಕೊಂಡು ಮೀಟಿಂಗ್ ಗಳು ಮಾಡ್ಬೇಕು. ಅದನ್ನ ಬಿಟ್ಕೊಂಡು ಅವ್ರು 27 ಜನ ನಾವು ವಿದೇಶಿ ಪ್ರವಾಸಕ್ಕೆ ಹೋಗ್ತೀವಿ, ವರ್ಷನೂ ಹೋಗ್ತೀವಿ, ಬೆಳಗಾಮಲ್ಲಿ ಡಿಸೈಡ್ ಮಾಡಿದ್ವಿ ಅಂದ್ರೆ ಏನಿದ್ ತೋರ್ಸುತ್ತೆ? ಅಲ್ಟಿಮೇಟ್ಲಿ ಜನಗಳ ಮೇಲಂತೂ ಒಂದು ನ್ಯಾಯ ಬಯಸೋದ್ ಕನ್ಸರ್ನ್ ಇಲ್ಲ. ಇರೋ ಬರೋ ಬೆಲೆ ಏರಿಕೆ ಎಲ್ಲ ಮಾಡಿಟ್ಟಿದ್ದೀರಾ, ಸಾಲ ಮಾಡಿ ಇಟ್ಕೊಂಡು ಕೂತಿದ್ದೀರಾ. ಸೊ ನಿಮ್ಗೆ ಒಂದು ನಯ ಬಯಸದ ಕನ್ಸರ್ನ್, ಬೀದಿ ಜಗಳ ಮಾಡ್ಕೊಂಡು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಏನ್ ಅರ್ಥ ಇಲ್ಲಿಗೆ? ನೀವು ನೋಡಿ, ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ದಿನೇಶ್ ಗುಂಡೂರಾವ್ ಅವರು ವಿದೇಶ ಪ್ರವಾಸಕ್ಕೆ ಹೋಗೋದನ್ನ ಸಮರ್ಥನೆ ಮಾಡ್ಕೊಂಡಿದ್ರೆ ಏನ್ ತಪ್ಪು ಅಂತ ಹೇಳ್ಬಿಟ್ಟು, ಅಲ್ಲ ಸ್ವಾಮಿ, ಅವ್ರದೇ ಇಲಾಖೆನಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಬೇಸಿಕ್ ಜ್ವರದ ಮಾತ್ರ ಪ್ಯಾರಾಸೆಟಮಾಲ್ ಸ್ಟಾಕ್ ಇಲ್ಲ, ಸಿಗ್ತಾ ಇಲ್ಲ, ಗ್ಲೂಕೋಸ್ ಸಿಗ್ತಾ ಇಲ್ಲ. ಆ ಮಟ್ಟಕ್ಕೆ ಹಿಡಿದಿದೆ ಅಭಿವೃದ್ಧಿ ಅಂತ ಹೇಳೋದು. ಇವ್ರು ಅದ್ರ ಬಗ್ಗೆ ಚಿಂತನೆ ಮಾಡಿದಿರ, ಅದ್ರ ಬಗ್ಗೆ ಯೋಚನೆ ಮಾಡಿದಿರ, ದಿನಾ ಬೆಳಗ್ಗೆ ಆದ್ರೆ ಬೀದಿ ಜಗಳ ಮಾಡ್ಕೊಂಡು ಈ ತರ ಮಾತುಗಳಾಡ್ಕೊಂಡು ಹೊಡೆದಾಡ್ಕೊಂಡಿದ್ರೆ ಅಲ್ಟಿಮೇಟ್ಲಿ ರಾಜ್ಯದ ಜನ ಎಲ್ಲಿ ಹೋಗ್ಬೇಕು? ಅದನ್ನ ಇವತ್ತು ಎಲ್ಲಾರು ಪ್ರಶ್ನೆ ಮಾಡ್ತಾ ಇರೋದು. ನಮಗೇನ್ ಗೊತ್ತಾ, ವಿರೋಧ ಪಕ್ಷವಾಗಿ ನೀವ್ ಯಾರ್ಗಾನ ಕೊಟ್ಕೊಳ್ರಿ ಅಧಿಕಾರ, ಡಿ ಕೆ ಶಿವಕುಮಾರ್ ಆದ್ರೂ ಆಗ್ಲಿ, ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ಲಿ, ಅಥವಾ ಮಾದೇವಪ್ಪನವರಾದ್ರೂ ಆಗ್ಲಿ, ಜಾರಕಿಹೊಳಿ ಯಾರಾದ್ರೂ ಹಾಕೊಳ್ಳಿ, ಆಯ್ತಾ? ನೀವು ಜನಗಳು ನೋಡಿ, ನೀವು ಕಳೆದ 3 ವರ್ಷದಿಂದ ದಿನಾ ಬೆಳಗ್ಗೆ ಆದ್ರೆ ಇದೇ ಆಗೋಯ್ತು. ಫಸ್ಟ್ ನೀವು ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದಕ್ಕೆ ಒಂದು ದೊಡ್ಡ ಪ್ರಯಾಸನ 10 ದಿವಸ ನಡೀತು. ಡೆಲ್ಲಿಗೆ ಹೋಗೋದೇನು, ಬರೋದೇನು, ಡಿ ಕೆ ಆಗದಂತ, ಸಿದ್ದರಾಮಯ್ಯ ಆಗದ ಅಂತ ಹೇಳ್ಬಿಟ್ಟು ಅವತ್ತಿನಿಂದ ಇವತ್ತಿನವರೆಗೂ ಬರೀ ಇದೇ ಆಗೋಯ್ತು. ಮನೆ ಒಂದು 100 ಬಾಗಿಲು ಅನ್ನೋಂಗೆ. ಸೊ ನಿಮ್ ಇಂಟರ್ನಲ್ ಜಗಳನ ಬೀದಿಗೆ ತಂದು ಕೊನೆಗೆ ಅಭಿವೃದ್ಧಿನ ಈ ಮಟ್ಟಕ್ಕೆ ತಗೊಂಡ್ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಯಾರಾದ್ರೂ ಸರಿ ಸ್ವಪಕ್ಷೀಯ ನಾಯಕರು ತಮ್ಮನ್ ತಾವು ಅವಲೋಕನ ಮಾಡ್ಕೊಬೇಕು, ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಸೊ ಇಂಟರ್ನಲ್ ಇಶ್ಯೂಸ್ ಬರುತ್ತೆ ಇಲ್ಲ ಅಂತಲ್ಲ, ಬಟ್ ಈ ಮಟ್ಟಕ್ಕೆ ಬಂದಿದೆಯಲ್ಲ, ನಾಯಿ ಬಾಲ ಏನ್ ಭಾಷೆ ಅದು? ಹಾಗಾದ್ರೆ ಮಾದೇವಪ್ಪನವ್ರ ಪ್ರಕಾರ ಬಾಲ ಯಾರು, ನಾಯಿ ಯಾರು? ದೊಡ್ಡ ಪ್ರಶ್ನೆ ಅದು. ಇಟ್ಸ್ ನಾಟ್ ಎ ಸ್ಮಾಲ್ ಸ್ಟೇಟ್ಮೆಂಟ್ ಅದು. ನೀವಾಗ ಯಾರನ್ನ ನಾಯಿ ಅಂತ ಕರಿತಾ ಇದ್ರ? ನೀವು ಡಿಸಿಷನ್ ಮೇಕರ್ ನಾಯಿ ಅಂತ ಕರಿತಾ ಇದ್ದೀರಾ? ಹಾಗಾದ್ರೆ ಇವರೆಲ್ಲ ಬಾಲಗಳು. ಹಾಗಾದ್ರೆ ಈ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ನೀವು ಒಂದು ರಾಜಕೀಯ ಪಕ್ಷ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತೀರಾ? ನೀವು ದಯವಿಟ್ಟು ಜನಗಳ ಸ್ವಲ್ಪ ಸಮಸ್ಯೆಗಳ ಬಗ್ಗೆ ಮಾತಾಡಿ. ನೀವು ಅದನ್ನ ಬಿಟ್ಬಿಟ್ಟು ವಿದೇಶ ಪ್ರವಾಸಕ್ಕೆ ಹೋಗಿ ಕೂತ್ಕೊಳ್ಳೋದಲ್ಲ ಅಲ್ಲಿ. ಈಗ ಧರ್ಮಸೇನ ಅವರೇ, ವಿದೇಶ ಪ್ರವಾಸಕ್ಕೆ ಹೋಗುವಂಥದ್ದು ತಪ್ಪು ಅನ್ನುವಂಥದ್ದು ಯಾರು ಹೇಳ್ತಾ ಇಲ್ಲ, ಆದರೆ ಆ ಟೈಮಿಂಗ್ಸ್ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು ಇಲ್ಲಿ. ಅದರ ಜೊತೆಗೆ ನೋಡಿ, ಬಿಗ್ ಮ್ಯಾಂಡೇಟ್ ಸಿಕ್ಕಿರುವಂಥದ್ದು ಆಲ್ಮೋಸ್ಟ್ 99 ಆದ ಬಳಿಕ, 1999 ಬಳಿಕ ಕಾಂಗ್ರೆಸ್ಗೆ ಅತಿ ದೊಡ್ಡ ಬಹುಮತ, ಅತಿ ಹೆಚ್ಚಿನ ಶಾಸಕರು ಆಯ್ಕೆ ಆಗಿದ್ದೆ ಈ ಟೈಮಲ್ಲಿ 136 ಜನ, ಈಗ 140 ಜನ ಆಗಿದ್ದೀರಾ. ಜನರ ಮುಂದೆ ತಲೆ ತಗ್ಗಿಸುವಂತೆ ನಡ್ಕೊಳ್ತಾ ಇಲ್ವಾ ಸರ್ಕಾರ, ಕಾಂಗ್ರೆಸ್ನ ನಾಯಕರುಗಳು? ಅವರು ಇವರು ಅಂತಲ್ಲ, ಎಲ್ಲರೂ ಹಂಗೆ ನಡ್ಕೊಂತ ಇದ್ದಾರೆ. ಇಲ್ಲ ಸರ್, ನನಗೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಇವತ್ತು 5 ಗ್ಯಾರಂಟಿಗಳ ಮುಖಾಂತರ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸರ್ವೆ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಒಂದು ತಳಮಟ್ಟದಿಂದ ಜನಗಳನ್ನ ಮೇಲ್ಮಟ್ಟಕ್ಕೆ ಜೀವನದಲ್ಲಿ ತರ್ತಕ್ಕಂಥ ಕೆಲಸ ಆಗಿದೆ ಅಂತ ಹೇಳಿ ಒಂದು ವರದಿ ನೋಡಿದೆ ನಾನು ಕಳೆದ 10-15 ದಿವಸಗಳ ಹಿಂದೆ. ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಆಮೇಲೆ ನನಗೆ ಗೊತ್ತಿರುವಾಗ ಪಾರ್ಟಿ ಲೀಡರ್ಸ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ನಂಬರ್ 1 ಅಲ್ಲಿ ಇದ್ದಾರೆ ಇವತ್ತು ನನಗೆ ಗೊತ್ತಿರುವಾಗ. ಬಿಜೆಪಿ ದಳದಲ್ಲಿ ಯಾರಿಗೆ ಇದ್ ಮಾಡಿದ್ರು ಆಮೇಲೆ ಜನನು ಕೂಡ ಅವ್ರ ನಾಯಕತ್ವನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವು ಒಂದು ಒಳ್ಳೆಯ ಮಟ್ಟದಲ್ಲಿ ಹೋಗ್ತಾ ಇದೆ. ನಮಗೆ ಇವತ್ತು ಕರ್ನಾಟಕದ ಮುಖಾಂತರನೇ ನಾವು ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಅನಿವಾರ್ಯತೆನ ತೋರಿಸ್ಬೇಕಾಗ್ತದೆ. ಇವತ್ತು ನಾವು ತೆಲಂಗಾಣ ಬಹಳ ಚಿಕ್ಕ ರಾಜ್ಯ, ಅದು ಹಿಮಾಚಲ್ ಪ್ರದೇಶ್ ಬಹಳ ಅದಕ್ಕಿಂತ ಚಿಕ್ಕ ರಾಜ್ಯ. ನಮ್ಗಿರ್ತಕ್ಕಂಥ ಒಂದು ದೊಡ್ಡ ಅವಕಾಶ ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯದ ಮುಖಾಂತರನೇ ನಾವೇನೇ ಸಾರಿ ಹೇಳ್ಬೇಕು ಇಡೀ ದೇಶಕ್ಕೆ ಅಂತ ಹೇಳಿದ್ರೆ, ನಮ್ ಕೈಲಿ ರಾಜ್ಯವನ್ನ ಕೊಟ್ರೆ, ದೇಶವನ್ನು ಕೊಟ್ರೆ ನಾವ್ ಹ್ಯಾಕ್ ಹೇಳ್ತೀವಿ ಅನ್ನೋದನ್ನ ಇಂತ ಅದರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇವತ್ತು ರಾಷ್ಟ್ರದ ನಾಯಕ, ರಾಜ್ಯ ಅಧ್ಯಕ್ಷರಾಗಿದ್ದಾರೆ. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳಲ್ಲಿ ಚಾಂಪಿಯನ್ ಆಗಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರಂತ ಸಮರ್ಥವಾದಂತ ನಾಯಕತ್ವ ಒಂದು
ಅಧ್ಯಕ್ಷ ಅಂದ್ರೆ ಹೇಗಿರ್ಬೇಕು ಅಂತ ತೋರಿಸ್ಕೊಟ್ಟವರು ಕಾಂಗ್ರೆಸ್ ಪಕ್ಷದಲ್ಲಿ. ಬೇರೆ ರಾಜ್ಯಕ್ಕೂ ನಾವು ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಮಾದರಿಯಾಗಿ ಕೆಲಸ ಮಾಡ್ತಾ ಇದೀವಿ. ಸೊ ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಪಕ್ಷವನ್ನ ತಗೊಂಡು ಹೋಗ್ಬೇಕು, ನಮ್ಮ ಸ್ವಾರ್ಥ ಇನ್ನೇನಿದೆ ಸರ್, ಇನ್ನೇನಾದ್ರೆ ಮಾದೇವಪ್ಪನವರು ಮುಖ್ಯಮಂತ್ರಿಗಳಾಗ್ಬೇಕು ಅಷ್ಟೇ, ಅಷ್ಟು ಬಿಟ್ರೆ ಬೇರೆ ಎಲ್ಲ ಆಗಿದ್ದಾರೆ. ಒಬ್ಬ ಕಾರ್ಯಕರ್ತನಿಗೆ ನಾವು ಒಂದು ಸಣ್ಣ ನಿಗಮ ಮಂಡಳಿಗಳಲ್ಲಿ ಅವಕಾಶ ಕೊಡಕ್ ಆಗ್ತಾ ಇಲ್ಲ. ಮತ್ತೆ ಬೇರೆ ಬೇರೆ ಇದೆಲ್ಲ ಬಹಳ ನೊಂದ್ಕೊಳ್ತಾರೆ. ನಾನು ರಾಜ್ಯದ SC ಘಟಕದ ಅಧ್ಯಕ್ಷನಾಗಿದ್ದೀನಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದ್ 20,000 ಜನ ನಾವು ಅಧಿಕೃತವಾಗಿ ಇವಾಗಲೇ ಮಾಡಿದೀವಿ. ಈಗ ಪಂಚಾಯತಿಗೆ 12 ಜನ ಅಂದ್ರೆ 72,000 ಜನ ನಾವು ಸದಸ್ಯ ಪದಾಧಿಕಾರಿಗಳು ಮಾಡ್ತಾ ಇದೀವಿ. ನಿಗಮ ಇದರಲ್ಲಿ ಯಾವ್ದಾದ್ರು ವಾರ್ಡ್ಗಳಲ್ಲಿ ಮಾಡ್ತಾ ಇದೀವಿ. 1 ಲಕ್ಷ ಜನನ ನಾನು ಮಾಡ್ತಾ ಇದ್ದೀನಿ ರಾಜ್ಯದಲ್ಲಿ. ಸೊ ನಮಗೆ ಒಂದು ಪಕ್ಷದಲ್ಲಿ ಎಷ್ಟು ಕಷ್ಟ ಇದೆ. ಇವತ್ತು 1 ಲಕ್ಷ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಎಷ್ಟಾಗುತ್ತೆ ಲೆಕ್ಕ ಹಾಕೊಳ್ಳಿ ಸರ್. ಒಂದು ಪಕ್ಷದಲ್ಲ, ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ 1 ಲಕ್ಷ ಜನನ ನಾವು ಪದಾಧಿಕಾರಿಗಳು ಮಾಡ್ತೀನಿ ಅಂದ್ರೆ ಇಟ್ಸ್ ನಾಟ್ ಎ ಈಸಿ ಥಿಂಗ್. AICC ಅವ್ರು ಕೊಟ್ಟಿದ್ದ ಕಾರ್ಯಕ್ರಮಗಳೆಲ್ಲಾನು ನಾವು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದೀವಿ. ನಮ್ಗೆ ಏನಕ್ಕೆ ಇವರೇ ಅಧಿಕಾರ ಅನುಭವಿಸ್ಲಿ ಬಿಡಿ, ಯಾರಿದ್ದಾರೆ ಇವರೆಲ್ಲ, ನಾವ್ ಅಧಿಕಾರನ ನಾವೇನ್ ಕೇಳ್ತಿಲ್ವಲ್ಲ ನಿಮ್ಗೆ. ಪಕ್ಷಕ್ಕೋಸ್ಕರ ನಮ್ಗೆ ಪಕ್ಷದ ಋಣ ನಮ್ಗಿದೆ, ನಾವು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀವಿ. ನಿಮ್ಮ ಅಧಿಕಾರನ ನೀವು ಸೇಫ್ ಆಗಿ ತಗೊಂಡ್ ಹೋಗ್ಬೇಕಲ್ವಾ. ಈಗ ಬಾಲ್ನ ನೀವು ಲೈನಿಂದ ಆಚೆಗೆ ತಳ್ಬಿಟ್ರೆ ಫುಟ್ಬಾಲ್ ಆಡ್ವಾಗ ಅಥವಾ ವಾಲಿಬಾಲ್ ಎನಿ ಗೇಮ್ ಅಲ್ಲಿ ಲೈನಿಂದ ಆಚೆಗೆ ತಳ್ಬಿಟ್ರೆ ಅದು ಫೌಲ್ ಆಗುತ್ತಲ್ವ. ಇದು ನಮ್ಮ ರಾಜ್ಯದಲ್ಲಿ ಈಗ ಆಗ್ತಾ ಇರ್ತಕ್ಕಂಥದ್ದು. ಅಲ್ಲ ಸದ್ಯ ನೀವು ಮಾಡಿ ಒಳಗಡೆ ಚೆನ್ನಾಗಿ ಅರ್ಥ ಆಗಿದೆ ಇರುವಂತ ಪರಿಸ್ಥಿತಿ. ಆಕ್ಚುಲಿ ಬಿಜೆಪಿಯ ಸ್ಟೇಟ್ಮೆಂಟ್ಗಳು ನಿಮ್ಮ ಮಾತುಗಳಿಂದಾನೇ ಬರ್ತಾ ಇದೆ. ಮೋಹನ್ ವಿಶ್ವ ಅವರ ಇಲ್ಲಿ ಈ ಸ್ಟೇಟ್ಮೆಂಟ್ಗಳನ್ನು ನೋಡುವಂತ ಸಂದರ್ಭ ನನಗೆ ನಿನ್ನೆ ಅನ್ನಿಸ್ತಾ ಇತ್ತು. ಈಗ ಫಾರಿನ್ಗೆ ಹೋಗುವಂಥವ್ರು ನಮ್ಮ ದುಡ್ಡಲ್ಲಿ ನಾವು ಹೋದ್ರೆ ತಪ್ಪೇನು ಅಂತಾರೆ. ಅದಕ್ಕೆ ಶಿವಗಂಗಾ ಬಸವರಾಜ್ ಅವರು ಮತ್ತೊಂದು ಕಡೆ ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ ನನಗೆ ರಾಮನಗರನೇ ಫಾರಿನ್ ಅಂತ ಹೇಳ್ತಾರೆ ಇಕ್ಬಾಲ್ ಹುಸೇನ್. ಶಿವಗಂಗಾ ಬಸವರಾಜ್ ಅವರು ಹೇಳ್ತಾರೆ ಬಜೆಟ್ ವಿಚಾರ ನಡೀತಾ ಇದೆ, ಪೂರ್ವಭಾವಿ ಬಜೆಟ್ ಚರ್ಚೆಗಳಾಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ಬೇಕಾಗಿರಲಿಲ್ಲ ಅಂತ ಹೇಳ್ತಾರೆ. ಅಂದರೆ ವಿರೋಧ ಪಕ್ಷದವರಿಗೆ ನಿಮ್ಗೇನು ಅಂದರೆ ನಿಮ್ಮ ಅವಶ್ಯಕತೆ ಇಲ್ಲ, ನಾವೇ ಇದ್ದೀವಿ ವಿರೋಧ ಪಕ್ಷದವರಾಗಿ, ಆಡಳಿತ ಪಕ್ಷದವರೇ ಎಲ್ಲ ಪ್ರಶ್ನೆ ಮಾಡ್ತೀವಿ ಅನ್ನೋ ಥರ ಇದೆ. ನಿಮಗೆ ಕೆಲಸನೇ ಇಲ್ಲ, ಹಂಗೆ ಮಾಡ್ತಾ ಇದ್ದಾರೆ. ಅಲ್ಲ, ನಾನು ಆಗ್ಲೇ ಹೇಳ್ದಂಗೆ ಡೇ 1 ಇಂದ ನಡೀತಾ ಇದೆ. ನೀವ್ ಇವಾಗ ಶಿವಗಂಗಾ ಬಸವರಾಜು ಅಥವಾ ಇಕ್ಬಾಲ್ ಹುಸೇನ್ ಅವ್ರ ಹೇಳಿಕೆ ಬಿಟ್ಬಿಡಿ. ನಿಮ್ಗೆ ಉದಾಹರಣೆಗೆ BR ಪಾಟೀಲ್ ಅವ್ರು ಏನ್ ಹೇಳಿದ್ರು, 18 ಜನ ಶಾಸಕರು ಸಹಿ ಇರುವಂತ ಒಂದು ಪತ್ರ ತಗೊಂಡ್ ಬಂದ್ಬಿಟ್ಟು ನಮ್ಗೆ ಅನುದಾನ ಸಿಗ್ತಾ ಇಲ್ಲ, ಅನುದಾನ ಕೇಳಬೇಕು ಅಂದ್ರೆ ಸಚಿವರ ಬ್ರೋಕರ್ಗಳು ಕಮಿಷನ್ ಕೇಳ್ತಾ ಇದಾರೆ ಅಂತ ಓಪನ್ ಆಗಿ ಅಲಿಗೇಷನ್ ಮಾಡಿದ್ರು. ರಾಜು ಕಾಗೆ ಹೊರಗಡೆ ಬಂದ್ ಮಾತಾಡಿದ್ರು. ಹೊಸಪೇಟೆ ಕಾಂಗ್ರೆಸ್ ಮೇಲೆ ಗವಿಯಪ್ಪನ ಹೇಳಿದ್ರು ಅನುದಾನ ಸಿಗ್ತಾ ಇಲ್ಲ ಅಂತೆಲ್ಲ ಹೇಳಿ ನಿಮ್ಗೆ ಬಸವರಾಜ್ ರಾಯರೆಡ್ಡಿ ಹೇಳಿದ್ರು ನಿಮ್ಗೆ ಗ್ಯಾರಂಟಿ ಕೊಡೋದಕ್ ಆಗಿಲ್ಲ ಅಂತಂದ್ರೆ ಏನಕ್ ಮಾಡ್ಬೇಕು ಅಂತ. ಅಷ್ಟೇ ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಓಪನ್ ಆಗಿ ಒಂದ್ ಸ್ಟೇಜ್ ಮೇಲೆ ಸ್ಟೇಟ್ಮೆಂಟ್ ಮೇಲೆ. ಸೊ ಈ ರೀತಿಯಾಗಿ ಡೇ 1 ಇಂದ ಅವ್ರ ಅವರೇ ಶಾಸಕರೇ ಮಾತಾಡ್ತಾ ಇದ್ದಾರೆ. ರಾಯರೆಡ್ಡಿ ಅಂತೂ ಕರ್ನಾಟಕ ಇಸ್ ಬಿಕಮ್ ನಂಬರ್ 1 ಕರಪ್ಟ್ ಸ್ಟೇಟ್ ಅಂತ ಹೇಳ್ಬಿಟ್ರೆ ಕರಪ್ಷನ್ ಅಲ್ಲಿ. ಸೊ ಈ ಮಟ್ಟದ ಆಡಳಿತ ನಡೆಸ್ಕೊಂಡ್ ಬರ್ತಾ ಇದಾರೆ. ನಮ್ಮನ್ನು ಬಿಟ್ಬಿಡಿ, ಅವ್ರ ಶಾಸಕರು, ಅವ್ರ ಮಂತ್ರಿಗಳು, ಅವ್ರ ಸಲಹೆಗಾರಗಳು ಅವ್ರುಗಳೇ ಓಪನ್ ಆಗಿ ಹೇಳ್ಕೊಂಡ್ ಬರ್ತಾ ಇದಾರೆ. ಡೇ 1 ಅವರೇ ವಿರೋಧ ಪಕ್ಷ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅದೇನೆ ಅವರೇ ಸೃಷ್ಟಿ ಮಾಡೋದು. ಇನ್ ದ ಸೆನ್ಸ್ ಅಲ್ಲಿ ಒಂಥರ ಒಂದ್ ಸಣ್ಣ ಟೀಮ್ ಆಗೋಗಿದೆ ಅನ್ಸುತ್ತೆ. ನಾನು ಕೇಳಿದ್ರೆ ಅವ್ರ 8 ಜನದ್ದು, ಅದು ಬಿಟ್ಟು ಬೇರೆ ನಡೆಯೋದೇ ಇಲ್ಲ, ಅವ್ರ ಮಾತೇ ನಡೆಯೋದು ಅನ್ಸುತ್ತೆ. ತಿರ್ಗಾ ಈ ವರ್ಗಾವಣೆ ವಿಷಯ ಅಂತ ಬಂದ್ರೆ ಯತೀಂದ್ರ ಅವ್ರ ಹೆಸರು ಎದ್ದು ಕಾಣಿಸುತ್ತೆ. ಓಪನ್ ಆಗೋದು ಯಾವ್ದೋ ಒಂದ್ ಮೀಟಿಂಗ್ ಅಲ್ಲಿ ಕುತ್ಕೊಂಡು ಫೋನ್ ಮಾಡಿದ್ದು, ಅಪ್ಪ ನಾನು ಹೇಳ್ದವ್ರಿಗೆ ಮಾಡು ಅಂತ ಹೇಳಿದ್ದು, ಅದೊಂದು ಆಡಿಯೋ ವೈರಲ್ ಆಗಿತ್ತು. ತಿರ್ಗಾ ರೀಸೆಂಟ್ ಆಗಿ ಅಬಕಾರಿ ಭ್ರಷ್ಟಾಚಾರ ವಿಚಾರದಲ್ಲೂ ಅವ್ರ ಹೆಸರು ಕೇಳಬಂತು, ವರ್ಗಾವಣೆ ವಿಚಾರದಲ್ಲೂ ಕೇಳಬಂತು. ಹಿಂಗೆ ಒಂಥರ ಇವ್ರು ಒಂದ್ ಸಣ್ಣದ್ ಇದು ಮಾಡ್ಕೊಂಡ್ಬಿಟ್ಟಿಯಾರ ಅವರು. ಅದನ್ ಬಿಟ್ಟು ಎಲ್ಲ ಹೋಗ್ತಾನೆ ಇಲ್ಲ ಇವರು. ಇವ್ರ ಮೇಲೆ ಅವ್ರನ್ನ ಬೈಯೋದು, ಅವ್ರ ಮೇಲೆ ಇವ್ರನ್ನ ಬೈಯೋದು, ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳೋದು. ನೀವು ಪೇಪರ್ ತೆಗೆದು ನೋಡಿ ಪೃಥ್ವಿ, ಅಥವಾ ಟಿವಿ ತೆಗೆದು ನೋಡಿ. ಟಿವಿ ಹಾಕಿ ನೋಡ್ರೆ ಕಳೆದ 3 ವರ್ಷದಿಂದ ನಿಮ್ಗೆ ಈ ಒಳ ಜಗಳ, ಕಿತ್ಲಾಟ, ಇಲ್ಲ ಅಂದ್ರೆ ಭ್ರಷ್ಟಾಚಾರ, ಬೆಲೆ ಏರಿಕೆ, 4 ಬಿಟ್ಟು ಬೇರೆ ಯಾವ್ದಾರು ಒಂದ್ ಒಳ್ಳೆ ಸುದ್ದಿ ಇಲ್ಲ. ಈಗ ಗೃಹಲಕ್ಷ್ಮಿ ಹಣದ ಬಗ್ಗೆ 2 ತಿಂಗಳದು ಕಳೆದ ವರ್ಷದ್ದು ಫೆಬ್ರವರಿ ಮಾರ್ಚ್ 2020 ಕೊಟ್ಟೇ ಇಲ್ಲ. ಏನಾಯ್ತು ಅಂತ ಕೇಳಿದ್ರೆ ಇದುವರೆಗೂ ಉತ್ತರ ಇಲ್ಲ. ಇವಾಗ ಬಡ್ಜೆಟ್ ಮಂಡನೆ ಮಾಡ್ಬೇಕು, ಎಲ್ಲಿಂದ ತಂದಿಡ್ತೀರಾಗಾರೆ ನೀವು? ಬಡ್ಜೆಟ್ ಹೆಂಗ್ ಕ್ಲೋಸ್ ಮಾಡ್ತೀರಾ? ಲಾಸ್ಟ್ ಇಯರ್ ಕ್ಲೋಸ್ ಮಾಡ್ಬೇಕಲ್ವ ಆಕ್ಚುಯಲ್ಸ್? ನೀವೀಗ ಏನ್ ಮಾಡ್ತೀರಾ? ಇದ್ರ ಬಗ್ಗೆ ಅವ್ರಿಗೆ ಚಿಂತೆ ಅನ್ನೋದೇ ಇಲ್ಲ. ಲಿಟ್ರಲಿ ವಿದೇಶ ಪ್ರವಾಸ ಮಾಡ್ಕೊಂಡು ಕುತ್ಕೊಳ್ಳೋದು, ಅವರ ಕ್ಷೇತ್ರದ ಬಗ್ಗೆನೇ ಚಿಂತೆ ಇಲ್ಲ, ಬಗ್ಗೆನೇ ಚಿಂತೆ ಇಲ್ಲ, ರಾಜ್ಯದ ಬಗ್ಗೆನೇ ಚಿಂತೆ ಇಲ್ಲ. ಅಲ್ಲೆಲ್ಲ ಕೇಳಿ ವಿದೇಶ ಪ್ರವಾಸದಲ್ಲಿ ಇರ್ತಕ್ಕಂತ ಶಾಸಕರಿಗೂ ಬಡ್ಜೆಟ್ಗೂ ಸಂಬಂಧ ಇಲ್ಲ. ವಿಶ್ವರೇ ಏನ್ ಮಂತ್ರಿಗಳಿದ್ದಾರೆ, ಇಲಾಖಾವಾರು ಒಂದೊಂದ್ ದಿನದಲ್ಲಿ ಒಂದ್ ದಿನದಲ್ಲಿ ಎಲ್ಲ ಅರ್ಧ ದಿನದಲ್ಲಿ ಮುಗಿಸ್ತಾರೆ ಮುಖ್ಯಮಂತ್ರಿಗಳು. ಅದ್ರದ್ದೇನ್ ಸಮಸ್ಯೆ ಏನಲ್ಲ. ಅಲ್ಲ ಸರ್, ಶಾಸಕರು ಕೇಳ್ಬೇಕಲ್ವ ಸರ್ ಅವ್ರ ಕ್ಷೇತ್ರಕ್ಕೆ ಏನ್ ಬೇಕು ಅಂತ ಹೇಳಿರ್ತಾರೆ ಸರ್. ಈಗ ಸರ್, ಈಗ ಅವ್ರ ಅವ್ರ ವರ್ಗದ್ದು ಅಥವಾ ಅವ್ರ ಇಲಾಖೆದು, ರೂರಲ್ ಡೆವಲಪ್ಮೆಂಟ್, ಸೋಷಿಯಲ್ ಸರ್, ಅಲ್ಲಿ ಇನ್ನೊಂದು ಅದ್ರ ಕ್ಲಾರಿಟಿ ಇಲ್ಲದೆ ಇರೋದು ಏನಂದ್ರೆ, ಪುಟ್ಟರಂಗ ಶೆಟ್ರ್ ಹೇಳ್ತಾರೆ
ಕೃಷಿ, ಹೈನುಗಾರಿಕೆ ಅದ್ರ ಬಗ್ಗೆ ಅಧ್ಯಯನಕ್ಕೆ ಹೋಗ್ತಾ ಇದೀವಿ, ನಾವೇನು ಪ್ರವಾಸಕ್ಕಲ್ಲ ಅಂತಾರೆ. ಇನ್ನು ಉಳಿದ ಶಾಸಕರು ಹೇಳ್ತಾರೆ ನಾವು ಪ್ರವಾಸಕ್ಕೆ ಹೋಗ್ತಾ ಇದೀವಿ, ನಮ್ಮ ವೈಯಕ್ತಿಕ ದುಡ್ಡು, CMಗೆ ಹೇಳಿಲ್ಲ, ಇನ್ನು DK ಶಿವಕುಮಾರ್ಗೆ ಏನ್ರಿ ಹೇಳೋದು ಅಂತೆಲ್ಲ ಹೇಳ್ತಾರೆ. ಇವರಲ್ಲೂ ಕ್ಲಾರಿಟಿ ಇಲ್ಲ, ಯಾಕೆ ಹೋಗ್ತಾ ಇದಾರೆ ಅಂತ ಇವ್ರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಶಾಸಕ ಅಲ್ಲ ಸರ್, ಶಾಸಕ ಆಗದೆ ಒಂದು ಪಕ್ಷದಿಂದ ಕಾರ್ಯಕರ್ತರಿಂದ ಆ ತರದ್ ಹೇಳಿದ್ರೆ ತಪ್ಪಾಗುತ್ತೆ, ಹಂಗೆ ಹೇಳ್ಬಾರ್ದು. ಯಾಕೆಂತ ಹೇಳಿದ್ರೆ ಅಧ್ಯಯನಕ್ಕೆ ಹೋಗ್ಬೇಕಂದ್ರೆ ಸರ್ಕಾರದ ಮುಖಾಂತರ ಹೋಗ್ಬೇಕು. ನಾವು ಆರ್ಡಿನರಿ ಮ್ಯಾನ್ ಆಗಿ ಹೋದ್ರೆ ಅಲ್ಲಿ ಇದು ಯಾವ್ದು ಇದ್ರಲ್ಲೇ ನಾವು ಕ್ಲಿಯರ್ ಮಾಡಲ್ಲ, ಅವರು ಇಮಿಗ್ರೇಷನ್ ಅಲ್ಲೇ ಕ್ಲಿಯರ್ ಮಾಡಲ್ಲ, ಅವ್ರು ಅಷ್ಟು ಸ್ಟ್ರಿಕ್ಟ್ ಇದೆ ಫಾರಿನ್ ಗಳದ್ದು. ಇವ್ರು ಅಲ್ಲೋದ್ರೆ ಇವ್ರನ್ನೆಲ್ಲಿ ಬಿಟ್ಟು ಕರ್ಕೊಂಡು ಬಿಟ್ಬಿಡ್ತಾರೆ ಅಲ್ಲಿ. ಇವ್ ಹೇಳುವಾಗ ಜವಾಬ್ದಾರಿ ಹೇಳ್ಬೇಕು ಶಾಸಕರುಗಳು. ಇಲ್ಲಪ್ಪ ನಾನು ಅಧ್ಯಯನಕ್ಕೆ ಹೋಗ್ತೀನಿ ಅಂದ್ರೆ ಸರ್ಕಾರದಿಂದ ಇನ್ನೊಂದ್ ಸರ್ಕಾರಕ್ಕೆ ಲೆಟರ್ ಹೋಗ್ಬೇಕು, ವಿಧಾನ ಮಂಡಲದಿಂದ ಲೆಟರ್ಗಳು ಹೋಗ್ಬೇಕು. ಅದನ್ನ ಅವ್ರು ಯಾವ ರೀತಿನಲ್ಲಿ ಹೇಳಿದಾರ ನನಗೆ ಗೊತ್ತಿಲ್ಲ, ಅದ್ ನಾನು ನೋಡಿಲ್ಲ ಸರ್ ಅದನ್ನ. ಅವ್ರು ವೈಯಕ್ತಿಕವಾಗಿ ಹೋದಾಗ ನೀವು ವೈಯಕ್ತಿಕ ಹೋಗಿ ಬೀಚ್ಗೆ ಹೋಗಿ ಹೋಟ್ಲ್ ರೆಸ್ಟೋರೆಂಟ್ಗೆ ಹೋಗಿ ಬರ್ಬೇಕಾಗ್ತದೆ. ನೀವು ಸರ್ಕಾರದ ಕೆಲ್ಸಕ್ಕೆ ಅಲ್ಲೆಲ್ಲಿ ಬಿಡ್ತಾರೆ? ಇಲ್ಲಿ ನಮ್ಮ ರಾಜ್ಯಕ್ಕೆ ಫಾರಿನರ್ಸ್ ಬರ್ತಾರೆ, ಪ್ಯಾಲೇಸ್ ಒಳಕ್ಕೆ ಬಿಡಲ್ಲ, ಇಲ್ಲಿ ಮೈಸೂರಲ್ಲಿ ವಿಧಾನಸೌಧ ಒಳಕ್ಕೆ ಬಿಡಲ್ಲ. ಅದಕ್ಕೆಲ್ಲ ಅದರದೇ ಆದಂತ ರೀತಿ ನೀತಿಗಳಿದಾವ್ರು. ಯಾಕೆ ಶಾಸಕರುಗಳು ಈ ಸ್ಟೇಟ್ಮೆಂಟ್ ಹೇಳಿದ್ರು ನನಗೆ ಗೊತ್ತಿಲ್ಲ ಸರ್. ಅದನ್ನ ಪಕ್ಷದವರು ಅದರ ಜವಾಬ್ದಾರಿನ ನಿರ್ವಹಿಸ್ತಾರೆ. ನಮ್ಮ ಅಧ್ಯಕ್ಷರೆಲ್ಲ ಸಮರ್ಥರಿದ್ದಾರೆ ಪಕ್ಷದಲ್ಲಿ, ಅದನ್ನ ನೋಡ್ಕೊಳ್ಳೋ ಸಮಸ್ಯೆ ಇರೋದು ಬೆಕ್ಕೆ ಗಂಟೆ ಕಟ್ಟೋರು ಯಾರು ಅನ್ನೋದು. ಇವಾಗ ಯತೀಂದ್ರ ಅವ್ರು ಏನೇ ಮಾತಾಡ್ರೋ ಅವ್ರ ಮೇಲೆ ಒಂದು ಕ್ರಮ ಆಗದೇ ಇಲ್ಲ. ಹೇಳಿದ ತಕ್ಷಣ ಅವ್ರ ಮೇಲೆ ಕ್ರಮ ಆಗ್ಬಿಡುತ್ತೆ. ಆಕ್ಚುಲಿ ನಾವು ಮೊದಲೇ ಗಂಟೆ ಕಟ್ಟಬೇಕು. ಧರ್ಮಸೇನ ಅವರು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ರು, ಆಕ್ಚುಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವ್ರು ಎಚ್ಚರಿಕೆಯಿಂದ ಮಾತಾಡ್ಬೇಕು ಅಂತ. ಆದ್ರೆ ಅಲ್ಲಿ ಟಂಗ್ ಸ್ಲಿಪ್ ಆಗ್ತಿರೋರು ಅವರಿಂದನೇ, ದೊಡ್ಡವರಿಂದಲೇ ಟಂಗ್ ಸ್ಲಿಪ್ ಆಗ್ತಿರೋದು, ಬೇರೆಯವರಿಂದ ಅಲ್ಲ ಸರ್. ಈಗ ಸರ್ ತಪ್ಪು ಯಾರು ಮಾಡಿದ್ರು ತಪ್ಪೇನೆ. ಸೊ ಅದನ್ನ ನಾವು ಸಂದರ್ಭಿಕವಾಗಿ ನಾವು ಮಾತಾಡ್ಬೇಕಾಗತ್ತೆ ಸರ್. ನಾವೇನೀಗ ಮಾಧವಪ್ಪ ಅವ್ರು ಮಾತಾಡಿರೋ ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅದು ಹೇಳೋ ಅಂತ ಸಂದರ್ಭ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದೆ ಅಷ್ಟೇ. ದಿಸ್ ಇಸ್ ನಾಟ್ ದಿ ಟೈಮ್ ಅವೆಲ್ಲ ಹೇಳೋದಕ್ಕೆ ಅನ್ನೋದೇ ನಾನು ಹೇಳಿದ್ದು. ನಾನ್ ಪಕ್ಷದ ಪರವಾಗಿ ಹೇಳಿದ್ದು, ಮಾದೇವಪ್ಪ ಪರವಾಗಿ ನಾನು ಹೇಳಿದ್ದಿದ್ದಲ್ಲ ನಾನು. ಈಗ ನೋಡಿ, ಇದು ಸಮರ್ಥನೆ ಮಾಡ್ಕೊಳ್ಳೋದು ನಮ್ಗೆ ಕಷ್ಟ ಆಗ್ತದೆ. ಈಗ ನಾಗರಾಜ್ ಯಾದವ್ ಹೆಂಗೋ ಪ್ರವಾಸದಲ್ಲಿದ್ದಾರೆ, ವಕ್ತಾರರು ಅವ್ರನ್ನ ಕೂಡಿಸ್ಕೋಬೇಕಾಗಿತ್ತು. ಮೋಸ್ಟ್ಲಿ ಇನ್ನೂ ಕ್ಲಾರಿಟಿ ಚೆನ್ನಾಗಿ ಸಿಕ್ಕಿರೋದು ಅನ್ಸುತ್ತೆ. ತಗೊಳ್ಳಿ ಸರ್, ಅವ್ರಿಗೆ ಫೋನ್ ಮಾಡಿ ಸಿಗ್ತಾರ. ಅವ್ರೇನು ನಾನು ಆರಂಭದಲ್ಲಿ ಒಂದ್ ಹೇಳ್ತಾ ಇದ್ದೆ ಸರ್, ಟೈಮಿಂಗ್ಸ್ ಇಂಪಾರ್ಟೆಂಟ್ ರಾಜಕಾರಣದಲ್ಲಿ ಅಂತ. ಆಮೇಲೆ KN ರಾಜಣ್ಣ ಅವ್ರು ನೆನ್ನೆ ಹೇಳ್ತಾ ಇದ್ರು, ರೀ ರಾಜಕಾರಣಿಗಳು ಹೋದಾಗ ರಾಜಕಾರಣನೇ ಮಾಡಕ್ ಹೋಗೋದು ಅಂತಾನು ಹೇಳಿದ್ದಾರೆ. ಯಾರಿಗೂ ಗೊತ್ತಿಲ್ಲದೆ ಇರುವಂತ ವಿಚಾರ ಏನಲ್ಲ. ಅಲ್ಲ, DK ಶಿವಕುಮಾರ್ ಹೇಳಿರಲ್ಲ, ಬರೀ ಗಾಳಿ ಕುಡ್ಕೊಂಡು ಹೋಗಿ ಬಂದಿಲ್ಲ ಡೆಲ್ಲಿಗೆ ಅಂತ. ಅವೆಲ್ಲ ಇಂಡಿಕೇಟ್ ಏನ್ ಮಾಡ್ತಾ ಇದೆ ಸರ್? ಅಲ್ಲಲ್ಲ, ಆ ಸಂದರ್ಭ ಹೇಗೆ, ಮಾಧ್ಯಮದವರು ಯಾವ ತರ ಪ್ರಶ್ನೆ ಕೇಳಿರ್ತಾರೆ, ಏನು ಅವಾಗ ಆ ಮಾತುಗಳು ಹೇಳ್ಬೇಕಾಗ್ತದೆ, ಅದನ್ನೇನು ಹೇಳಕ್ ಆಗಲ್ಲ. ಈಗ ಮಾದೇವಪ್ಪ ಅವ್ರಿಗೂ ಕೂಡ ಯಾವ ಸಂದರ್ಭದಲ್ಲಿ ಯಾರು ಏನ್ ಪ್ರಶ್ನೆ ಕೇಳಿದ್ರು, ಅದ್ ಪ್ರಶ್ನೆ ಕೇಳೋದ್ ನಮ್ಗೆ ಗೊತ್ತಾಗಲ್ವಲ್ಲ. ಅವ್ರು ಏನ್ ಕೇಳಿದ್ರು, ಇವ್ರೇನ್ ಹೇಳಿದ್ರು ಸರ್? ವಿಜುವಲ್ಸ್ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ ಬಂದೆ. ಅದೇನ್ ಯಾರು ಕೇಳಿದ್ದಲ್ಲ, ಅವರಾಗೆ ಮಾತಾಡಿದ್ದಂಥದ್ದು. ಆಮೇಲೆ ಕೇಳ್ತಾರೆ ಪತ್ರಕರ್ತರು, ಯಾರ್ ಸರ್ ಹಾಗಾದ್ರೆ ಬೀದಿ ನಾಯಿಗಳು ಯಾರು ಸರ್, ಯಾರಿಗೆ ಹೇಳ್ತಾ ಇದಾರ, ಯಾರ್ ಬಾಲ, ಯಾರ್ ನಾಯಿ ಅಂತೆಲ್ಲ ಕೇಳ್ತಾರೆ. ನೋ ಆನ್ಸರ್ ಅದಕ್ಕೆ. ಇಲ್ಲ ಸುಮ್ನೆ ಬಂದೆ ಮಾತಾಡ್ದೆ, ಸುಪ್ರೀಂ ಕೋರ್ಟ್ ರೂಲ್ಸ್ ಹೇಳ್ತಾ ಇದ್ದೆ ಅಂತ ಹೇಳ್ತಾರೆ. ರೂಲ್ಸ್ ಏನ್ ಪತ್ರಕರ್ತರಿಗೆ ಗೊತ್ತಿರ್ಲಿಲ್ವಾ? ಅಲ್ಲಿರೋರಿಗೆ ಯಾರು ನೋಡೇ ಇರ್ಲಿಲ್ವಾ? ಅವ್ರಕ್ಕಿನ್ನ ಚೆನ್ನಾಗಿ ನಾವ್ ಇನ್ನೂ ಅಪ್ಡೇಟ್ ಆಗಿರ್ತೀವಿ ಆ ವಿಚಾರದಲ್ಲಿ. ಇರ್ಬೋದು ಸರ್, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ನಾನು ನೆನ್ನೆ ಬೆಳಿಗ್ಗೆನೆ ನೋಡಿದೆ, ಇದು ಯಾಕೋ ಇದು ವ್ಯತ್ಯಾಸ ಆಯ್ತು ಅಂತ ಅನ್ಕೊಂಡೆ ಮನಸ್ಸಲ್ಲಿ. ಈಗ ಅಲ್ಲ, ನಿಮ್ಮಲ್ಲೇ ಚರ್ಚೆ ಆಗಿ ನೀವೇ ನಾಯಕರುಗಳ ಹತ್ರ ಹೋಗ್ಬಿಟ್ಟು, ಬೇಡ ಸರ್ ಇದು ಯಾಕೆ ಇಷ್ಟೊಂದು ಡ್ರ್ಯಾಗ್ ಮಾಡ್ತಾ ಇದ್ದೀರಾ ಅಂತ ಹೇಳೋದಕ್ಕೆ ಆಗ್ತಾ ಇಲ್ವಾ? ಅಥವಾ ಇಲ್ಲ ಇಂಥದ್ದೊಂದು ಸಂದರ್ಭ ಬೇಕೇ ಬೇಕು, ಡ್ರ್ಯಾಗ್ ಆಗ್ಬೇಕು, ಚರ್ಚೆ ಆಗ್ಬೇಕು, ಗುದ್ದಾಟ ಆಗ್ಬೇಕು, ಹಿಂಗಿದ್ಯಾ ಪರಿಸ್ಥಿತಿ? ಈಗ ಶಾಸಕರುಗಳಿಗೆ CLP ನಾಯಕರಾಗಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬ್ರು ಇದಾರೆ. ಅವ್ರು ಇದ್ರಲ್ಲೆಲ್ಲ ಬಹಳ ಸೂಕ್ಷ್ಮವಾಗಿದ್ದಾರೆ, ನನಗೆ ಗೊತ್ತಿದೆ. ಅವ್ರು ಆಗ್ಲೇ ಇಮಿಡಿಯೇಟ್ ಆಗಿ ಅವ್ರು ಮಾತಾಡಿರ್ತಾರೆ, ಯಾಕಪ್ಪ ಹಿಂಗೆಲ್ಲ ಮಾಡ್ತೀರಾ ಅಂತ ಕೇಳಿರ್ತಾರೆ. ಅದಷ್ಟಂತೂ ಆ ಗ್ಯಾರಂಟಿ ನನ್ಗಿದೆ ಸರ್ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ. ಯಾಕಪ್ಪ ಹಿಂಗ್ ಮಾತಾಡ್ತೀರಾ ಅನ್ಬಿಟ್ಟು ಅವ್ರ ಮಗನೇ 3-4 ಸಲ ಮಾತಾಡ್ಬಿಟ್ರು. ಅದು ದುರಂತ ಅಂದ್ರೆ ಇಲ್ಲಿ ಬೇರೆಯವ್ರದ್ದು ಬಿಟ್ಬಿಡಿ ಅತ್ಲಾಗೆ. ಸರ್ ಈಗ ನೋಡಿ ಸರ್, ಎಲ್ರಿಗೂ ಅವ್ರವ್ರ ಅಸ್ತಿತ್ವ, ಅವರ ಉಳಿವಿಕೆ ಇದೆಲ್ಲ ಇರ್ತದೆ ಸರ್. ಅದನ್ನ ಅಸ್ತಿತ್ವ ಇರುತ್ತೆ ಸರ್, ನೋ ಡೌಟ್ ಎಲ್ಲ. ಆಮೇಲೆ ರಾಜಕಾರಣ ಅನ್ನೋದೇ ಚದುರಂಗದ ಆಟ, ಅದರಲ್ಲೂ ಕೂಡ ನೋ ಡೌಟ್. ಆದ್ರೆ ಎಲ್ಲಿ ಮಾತಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ ಸರ್? ಯಾವ ಸಂದರ್ಭದಲ್ಲಿ ಮಾತಾಡ್ತಾ ಇದೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್. ಒಂದ್ ವಿಚಾರ ಹೇಳ್ತೀನಿ. ಈಗ ಯತೀಂದ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಅವ್ರು ಒಂದ್ ಸಮಾಜನ, ಒಂದ್ ಪಕ್ಷದ ಕಾರ್ಯಕರ್ತರ ಮಾತಾಡುವಾಗ, ಇಲ್ಲಪ್ಪ ನಾವು ಬಿಟ್ಬಿಟ್ಟು ಓಡೋಗ್ತಾ ಇದೀವಿ, ಎಲ್ಲ ರಾಜಕಾರಣನೆಲ್ಲ ಬಿಟ್ಬಿಟ್ಟು ಓಡೋಗ್ತಾ ಇದೀವಿ ಅಂದ್ರೆ ಜನ ನಮ್ಮ ಫಾಲೋಯರ್ಸ್ ಹಿಂಬಾಲಕರು ಇರ್ತಾರ ಸರ್. ಅವರು ಹುಡುಗಿಸಿ ಮಾತಾಡ್ತಕ್ಕಂಥ ಕೆಲಸ ಒಂದ್ ಮಾಡ್ಬೇಕಾಗ್ತದೆ. ಅವರು ಮಾತಾಡಿರ್ಬೋದು, ಅದು ನಾನೇನು ಅದನ್ನ ಮಾಧ್ಯಮಗಳು
ಮಾಡಿದಷ್ಟು ನನಗೇನು ಅನ್ಸಿಲ್ಲ. ಅದಕ್ಕೆ ನಮ್ಮ ಅಧ್ಯಕ್ಷರು ಬಟ್ ನಿಮ್ಮಲ್ಲಿರುವಂತ ಅಸಮಾಧಾನವನ್ನ ಸ್ಟಾರ್ಟಿಂಗ್ ಅಲ್ಲೇ ಒಪ್ಕೊಂಡ್ರಲ್ಲ ಸರ್, ಅದಕ್ಕೆ ಹೇಳ್ಬೇಕು. ಆಕ್ಚುಲಿ ಸಮಯದ ಅಭಾವ, ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಮೋಹನ್ ವಿಶ್ವ ಅವರೇ, ಧರ್ಮಸೇನ ಸರ್, ಇಷ್ಟೋ ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ.